ಹಾಯ್ ಎಲ್ರಿಗೂ ನಮಸ್ಕಾರ. ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಶಿವರಾತ್ರಿ ಹಬ್ಬಕ್ಕೆ ಅಂದರೆ ಮನೆಗೆ ಐಟಮ್ಸ್ ತೊಗೊಬರಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಶಿವರಾತ್ರಿ ಸ್ಪೆಷಲ್ಗೆ ತಂಬಿಟ್ಟು ಮಾಡ್ತಾರೆ ಮನೆ. ಏನು ಡಾರ್ಲಿಂಗ್ಸ್? ಏನಿಲ್ಲ ಅಂದರೆ ಇಷ್ಟೊಂದು ಇದೆಯಲ್ಲ, ಇಷ್ಟೊಂದು ಐಟಮ್ಸ್ ತರಬೇಕಂತೆ. ಬಾ ಹೋಗಿ ತೊಗೊಂಬರೋಣ. ಹೋಗೋಣ. ಅಯ್ಯೋ, ನಾವೆಲ್ಲ ಹೋಪ್ಲೆಸ್ ಅಲ್ವಾ? ಹೋಪ್ಲೆಸ್ ನೀನು? ನೀವೇ ಹೇಳಿದ್ರಲ್ಲಪ್ಪ ನೆನ್ನೆ. ನಾನು ಯಾವಾಗ ಹೇಳಿದೆ ಹೋಪ್ಲೆಸ್ ಅಂತ? ನೆನ್ನೆ ತಾನೇ ಹೇಳಿದ್ಯಪ್ಪ, ಜಾಸ್ತಿ ಡೌ ಮಾಡ್ಬೇಡ. ಹೌದಾ? ಏನಕ್ಕೆ ಹೇಳಿದೆ ಹೇಳು ಹೋಪ್ಲೆಸ್ ಅಂತ ನನಗೆ? ಆಮೇಲೆ ಹೇಳ್ಕೊಡ್ತೀನಿ. ಈಗಲೇ ಹೇಳ್ಬಿಡು. ನಾನು ಇವಾಗ ಹೇಳಲ್ಲ, ಪಬ್ಲಿಕಲ್ಲಿ. ಪಬ್ಲಿಕಲ್ಲಿ ಹೇಳಲ್ವಾ ನೀನು? ಪ್ರೈವೇಟ್ ಆಗಿ ಹೇಳ್ತೀಯಾ? ಹೌದು. ಓಕೆ ಡಾರ್ಲಿಂಗ್, ಕಮಾನ್. ನಾಳೆ ಎಕ್ಸಾಮ್ ಇದೆ, ಓದ್ಕೊಳ್ಳಲ್ವೇನೆ? ಓದ್ಕೊಂಡಿದ್ಯಾ? ನಾಳೆ ಯಾವ ಎಕ್ಸಾಮ್ ಇದೆ? ಎಲ್ಲ ಓದ್ಕೊಂಡಿದ್ದೀನಿ. ನಿನ್ನೆ ನಮ್ಮ ಟ್ಯೂಷನ್ ಮ್ಯಾಮ್ 5 hours ಟ್ಯೂಷನ್ ಮಾಡೋರೆ, ಗೊತ್ತಾ? 5 hours ಅಲ್ಲ, 3 hours. ಅವ್ರು ಹೇಳಿದ್ದು 4 o'clock. ನಿಮ್ಮ ಟ್ಯೂಷನ್ ಮ್ಯಾಮ್ ನನ್ನ ವಿಡಿಯೋಸ್ ನೋಡ್ತಾರಾ? ಅವ್ರಿಗೂ ಇಷ್ಟ, ಅವ್ರ ಅಕ್ಕಂಗೂ ಇಷ್ಟ ತುಂಬಾ. ಅದಕ್ಕೆ ಅಲ್ವಾ ಚಾನ್ಸ್ ಸಿಕ್ಕಿದ ತಕ್ಷಣ ಟ್ಯೂಷನ್ ಮ್ಯಾಮ್ ಬಗ್ಗೆ ಮಾತಾಡ್ಬಿಡೋದು, ಇಂಪ್ರೆಸ್ ಮಾಡ್ಬಿಡಕ್ಕೆ ಟ್ಯೂಷನ್ ಮ್ಯಾಮ್ನ. ಏನಿಲ್ಲ, ನಮ್ಮ ಮ್ಯಾಮ್ ಗೊತ್ತೇ ನಾನು ಅವ್ರನ್ನ ಎಷ್ಟು ಇಷ್ಟಪಡ್ತೀನಿ. ಅಯ್ಯೋ ಡೈರೆಕ್ಟ್ ಹಾರ್ಟ್ಗೆ ಹೊಡಿತಾ ಇದೆಯಲ್ಲೇ. ಹಂಗೇನಿಲ್ಲಪ್ಪ, ನಾವೆಲ್ಲ ಆ ಥರ ಎಲ್ಲ ಮಾಡಲ್ಲ. ಅರೆ ನಂಗೆ ಗೊತ್ತು, ನಾವು ನಮ್ಮ ಸ್ಟಡೀಸ್ ಇಂದ ಗೆಲ್ತೀವಿ ಅಷ್ಟೇ. ಅಲ್ಲ ಗಿಣಿ ಮರಿ. ಆಯ್ತು ಬಾಪ, ಇವತ್ತು ಯಾವ ಹಬ್ಬ ಹೇಳಾಯ್ತು? ಶಿವರಾತ್ರಿ ಹಬ್ಬ. ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಶಿವರಾತ್ರಿ ಹಬ್ಬನ? ಹೇಳು. ಒಂದು ರೀಸನ್ ಗೊತ್ತು, ಅದು ಸರಿನೋ ತಪ್ಪು ಅಂತ ಗೊತ್ತಿಲ್ಲ. ಆಯ್ತು ಹೇಳು, ಆ ರೀಸನ್ ಏನು ಅಂತ ಹೇಳು, ಆಮೇಲೆ ಹೇಳ್ತಿರೋದು ಸರಿನೋ ತಪ್ಪ. ಅದೇ ಶಿವ ಮಲ್ಕೋತಾನಂತೆ, ಅದಕ್ಕೆ. ಶಿವ ಮಲ್ಕೊಂಡ್ರೆ ಶಿವರಾತ್ರಿ ಅಂತನಾ? ಇಲ್ಲ, ಅಂದ್ರೆ ಇವತ್ತು ಅಲ್ಲ, ನಾವು ಇವತ್ತು ಫುಲ್ಲು ರಾತ್ರಿ ಎಲ್ಲ ಎದ್ದು ಭಜನೆ ಮಾಡ್ಬಿಟ್ಟು ನಮ್ಮ ಶಿವಂಗೆ ನಮ್ಮ ವಿಷ್ಣ ಕೇಳ್ಕೊಳ್ಳೋದು. ಓಕೆ, ನನಗೆ ಅದು ಅರ್ಥ ಆಯ್ತು. ಶಿವರಾತ್ರಿ ಅಂತ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಅದನ್ನ ಹೇಳು. ಶಿವ ಮಲ್ಕೊಳ್ಳುತ್ತಾನೆ, ಅದಕ್ಕೆ ಶಿವರಾತ್ರಿ ಅಂತನಾ? ಇಲ್ಲ, ಮತ್ತೆ ಅದು ಗೊತ್ತಿಲ್ಲ. ಇವತ್ತು ಶಿವ ಮತ್ತು ಪಾರ್ವತಿ ಮದುವೆ ಆಗಿದ್ದ ದಿನ, ಅದಕ್ಕೆ ಇವತ್ತು ಶಿವರಾತ್ರಿ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಗೊತ್ತಾಯ್ತಾ? ಶಿವ ಯಾರಿಗಾದ್ರೂ ಹೇಳ್ಬಿಟ್ಟೆ ನೆಕ್ಸ್ಟ್ ಸ್ಕೂಲಲ್ಲಿ ಯಾರಿಗಾದ್ರೂ ಶಿವ ಮಲ್ಕೋತಾನೆ, ಅದಕ್ಕೆ ನಾವು ಶಿವರಾತ್ರಿ ಆಚರಿಸ್ತೀವಿ ಅಂತ? ಫಸ್ಟ್ ನಾನು ಹೇಳಿದೆ. ಏನು ಬರ್ದಿದ್ದಾರೆ? ಆಗ್ತಾ ಇದ್ದಾರೆ ನಮ್ಗೇನೆ. ಬೋರ್ ಆಗ್ತಾ ಇದೆ. ಯಾಕೆ? ಚಾಕ್ಲೇಟ್ ತಿನ್ಬೇಕಾ? ಚಾಕ್ಲೇಟ್ ತಿಂದರೆ ಬೋರ್ ಆಗುತ್ತಾ? ಶೋರ್ ಪಕ್ಕ. ಯಾವ ಚಾಕ್ಲೇಟ್ ತಿಂದರೆ? ಐಸ್ ಕ್ರೀಮ್. ಹಾಂ, ಐಸ್ ಕ್ರೀಮ್. ಏನೇ ಈ ಥರ ಮೂಡ್ ಸ್ವಿಂಗ್ಸು ಈಗಲೇ ನಿನಗೆ? ಅಲ್ಲ, ನಾನು ಅವಾಗಲೇ ಕೇಳಿದೆ. ಏನು ಬೇಕು ಇವಾಗ? ಚಾಕ್ಲೇಟ್ ಐಸ್ ಕ್ರೀಮ್? ಐಸ್ ಕ್ರೀಮ್. ಸರಿ, ಐಸ್ ಕ್ರೀಮ್ ತಿಂದರೆ ಮೂಡ್ ಸರಿ ಹೋಗುತ್ತಾ? ಓಕೆ ಡನ್. ಆಮೇಲೆ ಐಸ್ ಕ್ರೀಮ್ ತಿಂದ್ಮೇಲೆ ಚಾಕ್ಲೇಟ್ ಅಂದ್ಬಿಟ್ಟಿಯಾ? ಓಹೋ, ಪ್ಲ್ಯಾನ್ ಇದೆ ಅನ್ನೋ ಹಂಗಾದ್ರೆ. ಅದನ್ನು ಏನಿಲ್ಲ, ಪ್ರಿಪೇರ್ ಆಗ್ತಾ ಇದೆ ಚೆನ್ನಾಗಿ. ಯಾವ್ದು ತೊಗೊಳೋದು? ಇದು ತೊಗೊಳೋದಾ ಇಲ್ಲ ಇದು ತೊಗೊಳೋದಾ? ಅದು ತೊಗೊಳ್ಳೋಣ. ಯಾವುದು? ಗ್ರೇಪ್ಸ್ ತೊಗೊಳ್ಳೋಣ. ಓಕೆ. ಆ್ಯಪಲ್? ಕಿವಿ. ಅಣ್ಣ ಮಿಕ್ಸ್ ಫ್ರೂಟ್ಸ್ ಕೊಟ್ಬಿಡಿ ಅಣ್ಣ ಎಲ್ಲ. ಇವತ್ತು ಉಪವಾಸ ಇರ್ತೀನಿ ಅಂದಲ್ಲೇ, ಮತ್ತೆ ಐಸ್ ಕ್ರೀಮ್ ಹೆಂಗೆ ತಿಂತೀಯಾ? ಅದಕ್ಕೆ ಹಾಲು ಕುಡಿತೀನಿ, ನಡಿ ಬೇರೆ. ಅದೆಂಗೆ ಉಪವಾಸ ಆಗುತ್ತೆ? ಅದ್ರ ಬದಲು ಜ್ಯೂಸ್ ಕೊಡಿಸ್ಬಿಡು. ಉಪವಾಸ ಹೆಂಗೆ ಆಗುತ್ತೆ? ಅದ್ರ ಬದಲು ಇದು, ಇದ್ರ ಬದಲು ಅದು ಅಂತ ತಿನ್ಕೊಂಡಿದ್ರೆ ನೀನು. ಈಗ ಮೊದಲು ಹೇಳಿದೆಲ್ಲ ಕ್ಯಾನ್ಸಲ್ ಮಾಡು, ಈಗ ಜ್ಯೂಸ್ ಕೊಡಿಸ್ಬಿಡು. ಉಪವಾಸ ಇರಲ್ವಾಗಾರೆ ನೀನು? ಇರ್ತೀನಿ. ಜ್ಯೂಸ್ ಕುಡಿದ್ರೆ ಏನಾಗುತ್ತೆ? ಅದು ಲಿಕ್ವಿಡ್ ಐಟಮ್ ತಾನೇ. ಉಪವಾಸ ಅಂದ್ರೆ ಏನು ಹೋಗ್ಬಾರ್ದು, ಏನು ತಿನ್ಬಾರ್ದು, ಅದು ಉಪವಾಸ. ಆಯ್ತು, ಇಡೋಣವಾ? ಚೆನ್ನಾಗಿರೋ ಸೆಲೆಕ್ಟ್ ಮಾಡ್ಕೊಳ್ಳೆ ಶರಣ್ಯ. ಆಮೇಲೆ ಅಮ್ಮನ ಕೈಲಿ ಬಯಸ್ಬೇಡ. ನೀನೇ ಸೆಲೆಕ್ಟ್ ಮಾಡ್ಬಿಟ್ಟೆ. ಶರಣ್ಯ ಎಷ್ಟು ಬರುತ್ತೆ ಹೇಳಿ ಎಕ್ಸಾಕ್ಟ್ ಆಗೋದು? ನೋಡು, ಕರೆಕ್ಟಾಗಿ ಹಾಕಿದ್ದೀವಿ ಎಲ್ಲನೂ ಒಂದೊಂದು KGಗೆ. ನೆಕ್ಸ್ಟ್ ಏನಿದೆ? ಇದು ಏನು ಹೇಳಿದ್ದು? ಬೀಟ್ರೋಟ್. ಗೊತ್ತಾ ನಿಂಗೆ? ಅದೆಲ್ಲ LKGಲೇ ಹೇಳ್ಕೊಟ್ಟಿರ್ತಾರೆ, ವೆಜಿಟೇಬಲ್ಸ್. ಹೌದಾ? ಅರ್ಧ KG ಅಂದರೆ ಎಷ್ಟು ಗ್ರಾಮ್ಸ್ ಹೇಳು? ಅರ್ಧ KG ಇಂಗ್ಲೀಷಲ್ಲಿ ಹಾಫ್ KGಗೆ ಎಷ್ಟು ಗ್ರಾಮ್ಸ್ ಬರುತ್ತೆ ಹೇಳು? ಗ್ರಾಮ್. ಸರಿ ಬಿಡ, ಗೊತ್ತಾಯ್ತು ಬಿಡಿ. ಇದನ್ನ ಹಾಕಲ್ಲ ಬಿಡು. ಅಕ್ಕ 5 ಹಾಕಿ ಅಕ್ಕ. ಎಷ್ಟು ಅಕ್ಕ?
5ಕ್ಕೆ 20 ರೂಪಾಯಿ ಮಾಡ್ಕೊಳ್ಳಿ. 5 ರೂಪಾಯಿ ಒಂದು ಮಾಡ್ಕೊಳ್ಳಿ ಅಕ್ಕ. ಬೇಬಿ ಎಲ್ಲ ತಗೊಂಡ್ವಾ? ಶೋರಾ? ಶೋರ್. ಯಾವ್ದಾದ್ರು ಮಿಸ್ ಆದ್ರೆ ನಂಗೆ ಗೊತ್ತಿಲ್ಲ, ಶರಣ್ಯ ಹೇಳಿಲ್ಲ ಅಂತೀನಿ. ಓಕೆನಾ? ನಂಗೆ ಗೊತ್ತಿಲ್ಲ, ನೀನು ತಗೊಂಡಿಲ್ಲ ಅಂತೀನಿ ನಾನು. ಹಂಗಂತೀಯಾ? ಹಂಗನ್ಬಾರ್ದು ಕಣೆ, ನೀನು ಚಿಕ್ಕವಳು, ಹ್ಞೂ ಅನ್ಕೋಬೇಕು. ಸೊ ಫೈನಲಿ ಎಲ್ಲ ಸಾಮಾನುಗಳು ತೊಗೊಂಡಾಯ್ತು. ಶಿವರಾತ್ರಿ ಹಬ್ಬದ ಸಾಮಾನುಗಳ ಇದು ಮುಗೀತು. ಇವಾಗ ಹೋಗೋಣ. ಯಾವ್ದಾದ್ರು ಚೆನ್ನಾಗಿ ತಂದಿಲ್ಲ, ಇದ್ಯಾಕೆ ಹಂಗೆ ತಂದೆ, ಅದನ್ನ ಮಿಸ್ ಮಾಡಿದೆ ಅಂತ ಏನಾದ್ರು ಬೈದ್ರೆ ನೀನು ಬೈಸ್ಕೊ. ನಂಗೆ ಗೊತ್ತಿಲ್ಲ, ಶರಣ್ಯ ಅಂತ ಹೇಳ್ತೀನಿ. ಏನು ಅಂತಾನೆ? ನಿನ್ಗೆ ಲೀಸ್ಟ್ ಯಾರ ಹತ್ರ ಇದ್ದಿದ್ದು? ನನ್ನ ಹತ್ರನೇ ಇದ್ದಿದ್ದು. ನೀವು ತಾನೇ ಇಟ್ಕೊಂಡಿದ್ದು ಇಷ್ಟೊತ್ತು. ಎಲ್ಲ ಗೊತ್ತಿಲ್ಲ ಶರಣ್ಯ, ಸುಮ್ಮನೆ ಒಪ್ಕೊಂಬಿಡು. ಏನೇ ತಪ್ಪಿದ್ರು ನಿಂದೆ ಅದು. ಇಲ್ಲ ಇಲ್ಲ, ನೀನು ಸರಿ ಏನಿದ್ರು ಚೆನ್ನಾಗಿ ಏನಿದ್ರು ಇದು ಸೂಪರ್ ಆಗಿ ತಂದಿದ್ದೀರಾ ಅಂದ್ರೆ ಅದು ನಂದು, ಅದು ನಾನು. ಚೆನ್ನಾಗಿ ತಂದಿಲ್ಲ, ಇದ್ಯಾಕೆ ಹಿಂಗೆ ತಂದಿದ್ದೀರಾ ಅಂದ್ರೆ ಅದು ಶರಣ್ಯ. ಶರಣ್ಯನೇ ಹಾಕಿದ್ದು ಅಂತ ಅಂತೀನಿ. ನೀನು ಹ್ಞೂ ಮಮ್ಮ ತಪ್ಪಾಯ್ತು ಮಮ್ಮ, ಸಾರಿ ಮಮ್ಮಿ ಗೊತ್ತಾಗ್ಲಿಲ್ಲ, ಇನ್ನೊಂದ್ಸಲ ಮಾಡಲ್ಲ ಅಂತ. ನಾನು ದೊಡ್ಡವನ್ ಕಡೆ ಹಂಗೆ ಅನ್ನಕ್ಕಾಗಲ್ಲ. ಅನ್ಬೇಕು, ಏನಾಗಲ್ಲ. ಏನ ಚಿಕ್ಕವ್ರಂದ್ರೆ ಏನೂ ಆಗಲ್ಲ, ಹೋಗ್ಲಿ ಚಿಕ್ಕ ಹುಡುಗಿ ಗೊತ್ತಾಗಲ್ಲ ಅಂತಾರೆ. ದಡ್ಡಿ ಆಮೇಲೆ ನಿಂಗೆ ಬೈಯೋದು, ಅವಳೇನೋ ಚಿಕ್ಕವಳು, ನೀನೇನ್ ಮಾಡ್ತಿದ್ದೆ ಅಂತ. ಅಯ್ಯೋ ಅವಳು ಅದೇ ಬೇಕು ಅಂತ ಆಟ ಮಾಡಿದ್ಲು ಅಂತೀನಿ. ಆಗೊಂದು 2 ಡೇಟ್ ಹೊಡೆದ್ರೆ ಹೊಡೆಸ್ಕೋ, ಏನಾಗುತ್ತೆ? ಹಬ್ಬದ ದಿನ ಹೊಡೆಸ್ಕೋಬೇಕು ಮಕ್ಕಳು. ಹೊಡೆದ್ರೆ ಹೊಡೆಸ್ಕೋ, ಬೈದ್ರೆ ಬೈಸ್ಕೋ. ಅವಾಗ ವಾ ಎಂತ ಒಳ್ಳೆ ಹುಡುಗಿ, ಏನಂದ್ರು ಮಾತಾಡ್ಲಿಲ್ವಲ್ಲ ಅಂತ ಖುಷಿ ಪಡ್ತಾರೆ. ಏನಿಲ್ಲಪ್ಪ ಬೆಲ್ಲಪ್ಪ, ಸುಮ್ಮನೆ ಹಂಗೆ ಹೇಳು. ಹಂಗಂದ್ರೆ ಮಾಡೋ ತಪ್ಪಿಗೆ ಬೈಸ್ಕೋತೀಯ, ಹೋಗ್ಲಿ ಅದಕ್ಕಾದ್ರೂ ಬೈಸ್ಕೋತೀಯ ಹೇಳೇ ನೀನು. ನೀನ್ ಮಾಡೋ ತಪ್ಪಿಗೂ ಬೈಸ್ಕೊಳ್ಳಲ್ವಲ್ಲಿ ನೀನು. ಬೈಸ್ಕೋತೀವಿ. ಸರಿ, ಇದನ್ನೆಲ್ಲ ಯಾರು ಎತ್ಕೊಂತಾರೆ? ಕಮಾನ್ ಚಿಟ್ಟು ಎತ್ಕೋ. ಆಗಲ್ಲ, ಹುಷಾರು. ಅದು ಫುಲ್ ಎತ್ಕೋತೀಯ ನೀನು? ವಾವ್, ಎಷ್ಟು ಹೆಲ್ಪ್ ಮಾಡಿಬಿಟ್ಟೆ ಚಿಟ್ಟು, ಅಷ್ಟು ದೊಡ್ಡ ತೊಗೊಂಡೋಗಿ ನೀನು. ಹಾಲು ಮೊಸರು ತುಂಬ ತೂಕ ಇದೆ ಬಿಡಪ್ಪ ಅದು. ಅಮ್ಮ ಎಲ್ಲ ಶರಣ್ಯ ತಂದಿದ್ದಾಳೆ ಐಟಮ್ಸು. ರಾಜಮ್ಮ, ಅದೇನಾದ್ರೂ ಕೆಟ್ಟೋಗಿದ್ರೆ, ಏನು ಮಿಸ್ ಆಗಿದ್ರೆ ಅದೆಲ್ಲ ಅಕ್ಕಿ ಫಾಲ್ಟು ಅಮ್ಮ. ಅವೆಲ್ಲ ಗೊತ್ತಿಲ್ಲ ಅಮ್ಮ, ಎಲ್ಲ ತಂದಿರೋದು ಶರಣ್ಯ. ಬೈಯಂಗಿದ್ರೆ ಶರಣ್ಯ ಬೈಬೇಕು. ತಂದಿಲ್ಲ, ಅಕ್ಕಿನೇ ತಂದಿರೋದು ಅದೆಲ್ಲ. ನನಗೇನು ಹೇಳಕ್ ಬಿಡ. ಮತ್ತೆ ಇನ್ನೊಂದ್ಸರಿ ನೆಕ್ಸ್ಟ್ ತಂದಾಗ ಚೆನ್ನಾಗಿ ತಗೋಬತ್ತೀಯ. ಅದಕ್ಕೆ ಯಾಕೆ ಟೆನ್ಷನ್? ಇವಳೆ ತಂದಿರೋದು, ಇವಳೆ. ಏನೇ ತಪ್ಪಾದ್ರೂ ಇವಳೆ. ಅದು ತಗೊಂಬೇಡ ಅಂದ್ರೆ, ಅದು ಕೆಟ್ಟೋಗಿದೆ ಅಂದ್ರೆ ತಗೊಂಡ್ಲು. ಅದ್ ನಂಗೆ ಇಷ್ಟ ಆಯ್ತು ಅಂತ ತಗೊಂಡೆ. ಹೌದು, 100 ರೂಪಾಯಿ ದೇವ್ರಿಗೆ ಹಾಕಕ್ಕೆ. ನಂಗೆ ಇಷ್ಟ ಆಯ್ತು ಅದು. ಇಷ್ಟ ಆದ್ರೆ ಎಲ್ಲ ಬೇಕು. ಹಾಯ್, ಯಾರಿದು? ಎಲ್ಲಿ ನಿನ್ನ ಹೆಸರು? ಚಿಟ್ಟೇನು? ಅದ್ರದ್ದಲ್ಲ ಅದು. ನೀನು ಬಂದೆ ನಾನು ಕರೆದಾಗ ನೀನು ಬಂದಿಲ್ಲ. ನೀನು ಯಾಕೆ ಇದು ಮಾಡ್ತೀಯ? ನೋಡಿ ನನ್ಗೇನಾದ್ರು ಆದರೆ ಇವಳಿಂದನೇ, ಚಿಟ್ಟೆ ನಿನ್ನಿಂದನೇ. ವಿಡಿಯೋ ರೆಕಾರ್ಡಿಂಗ್ ಇದೆ ಮಗಳೇ, ನಿಮ್ಮ ಮ್ಯಾಮ್ಗೆಲ್ಲ ತೋರಿಸ್ತೀನಿ ನೋಡಿ ಇವಳು ಎಷ್ಟು ವೈಲೆಂಟ್ ಇದ್ದಾಳೆ ಅಂತ. ಅಯ್ಯೋ ಯಾಕೆ? ಹೌದು, ಅವ್ರ ಮನು ಕುಮಾರಿ ಮ್ಯಾಮ್ ಇವಳು ಫುಲ್ ಬರಲ್ಲ ಅಂತ ಅಂದಿದ್ದು. ನಾನು ಏನಕ್ಕೆ ಹೇಳೋಗ್ತೀನಿ? ಯಾಕೆ? ಟೊಮೆಟೊ ಇದೆ ಅಂತ ತಂದಿದ್ಯಾ? ನಾನು ಹೇಳ್ದೆ ಮಮ್ಮಿ ಕೇಳಿ, ಅಲ್ಲಿ ಫ್ರಿಜ್ ಅಲ್ಲಿ ಕವರ್ ಟೊಮೆಟೊ ಕೊಡುವ ಮಮ್ಮಿ